ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಸುಲಭವಾಗಿ ಮೊಟ್ಟೆ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಟೊಮ್ಯಾಟೊ, 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಜೊತೆಗೆ 2 ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ತಟ್ಟೆಗೆ ಅರ್ಧ ಚಮಚ ಅರಿಶಿನ, ಅರ್ಧ ಚಮಚ ಜೀರಿಗೆ ಪೌಡರ್, 1/2 ಚಮಚ ಕೊತ್ತಂಬರಿ ಪೌಡರ್, 1/4 ಚಮಚ ಗರಂ ಮಸಾಲ, 1/2 ಚಮಚ ಮೆಣಸಿನ ಪುಡಿಯನ್ನು ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೆಂತೆಯನ್ನು ಕೂಡ ತೆಗೆದಿಟ್ಕೊಳ್ಳೋಣ. 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 5 ಮೊಟ್ಟೆಯನ್ನು ಬೇಯಿಸಿಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿದ ಟೊಮ್ಯಾಟೊವನ್ನು ಅದರಲ್ಲಿ ಹಾಕಿ ರುಬ್ಬಿ ಇಟ್ಕೊಳ್ಳೋಣ. ನಂತರ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆಯನ್ನು ತೆಗೆದಿಡೋಣ ಬೇರೆ ಪಾತ್ರೆಯಲ್ಲಿ. ನಂತರ ಅದೇ ಬಾಣಲೆಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡೋಣ. ಅದಕ್ಕೆ ತೆಗೆದಿಟ್ಟ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡೋಣ. ಅದು ಫ್ರೈ ಆದಮೇಲೆ ತೆಗೆದಿಟ್ಟ ಮಸಾಲ ಎಲ್ಲವನ್ನು ಅದಕ್ಕೆ ಹಾಕಿ ಫ್ರೈ ಮಾಡೋಣ. ಮಸಾಲೆ ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಟ ಟೊಮ್ಯಾಟೊ ಪ್ಯೂರಿಯನ್ನು ಕೂಡ ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡೋಣ. ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅರ್ಧ ಕಪ್ಪಷ್ಟು ಮೊಸರು ಕೂಡ ಹಾಕೋಣ. ಅದಕ್ಕೆ ಮೊಸರು ಹಾಕಿ ಫ್ರೈ ಮಾಡಿಟ್ಟ ಮೊಟ್ಟೆ ಕೂಡ ಅದಕ್ಕೆ ಹಾಕೋಣ. ಹಾಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಕೂಡ ಅದಕ್ಕೆ ಹಾಕೋಣ. ಹಾಕಿ ಒಳ್ಳೆ ಕುದಿ ಬರುವವರೆಗೆ ಬೇಯಿಸೋಣ. ಚೆನ್ನಾಗಿ ಕುದ್ದು ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುವವರೆಗೂ ನಾವು ಫ್ರೈ ಮಾಡ್ತಾ ಇರೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕೊಳ್ಳಿ. ಈಗ ಚೆನ್ನಾಗಿರುವ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ನೀವು ಕೂಡ ಈ ಥರ ಮಾಡಿ ನೋಡಿ. ಅನ್ನ, ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಎಲ್ಲರಿಗೂ.